ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಿವತ್ತು ವಿಷಯ ಅಂತ ನೀವು ಆಲ್ರೆಡಿ ತಮ್ಮೆಲ್ಲ ನೋಡಿರ್ತೀರಾ. ಸೊ ಆ್ಯಕ್ಚುಲಿ ಇವತ್ತು 26th, ನಿನ್ನೆ 25th ಆಗಿತ್ತು, ಕ್ರಿಸ್ಮಸ್ ಇತ್ತು. ಸೊ ಹ್ಯಾಪಿ ಕ್ರಿಸ್ಮಸ್ ಟು ಎವ್ರಿ ಒನ್. ಆ್ಯಂಡ್ ಆಲ್ಸೋ ನಿನ್ನೆ ನನ್ನ ಫ್ರೆಂಡ್ಸ್ ಜೆಸ್ಸಿ ಅಂತ ಇದ್ದಾರೆ, ಅವ್ರ ಮನೆಗೆ ಹೋಗೋಕ್ಕಾಗಿಲ್ಲ. ತುಂಬ ಬೇಜಾರಾಯಿತು, ಯಾಕಂದರೆ ಇಯರ್ಲಿ ಒನ್ಸ್ ಹೋಗ್ತಿದ್ದೆ ಮಿಸ್ ಮಾಡ್ದಿರಾ. ಬಟ್ ಈ ವರ್ಷ ಹೋಗೋಕ್ಕಾಗಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ, ಅದಕ್ಕೆ ಅವ್ರ ಮನೆಗೆ ಹೋಗಿಲ್ಲ, ಸಾರಿ ಆಯ್ತು ಬಿಡು ಅಂತ ಹೇಳ್ತಾ ನೆಕ್ಸ್ಟ್ ಏನಪ್ಪ ಅಂದರೆ ಇವತ್ತು 26th ಆಗಿರೋದ್ರಿಂದ ನನ್ನ ಬರ್ಡೇ ಇತ್ತು. ಎಷ್ಟೊಂದು ಜನ ತುಂಬ ಚೆನ್ನಾಗಿ ವಿಶ್ ಮಾಡಿದಿರಾ, ಏನಂತ ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿದ್ದು ನಮ್ಮ ಬರ್ಡೇ ಅಂತ, ತುಂಬ ದಿನದಿಂದನೇ ವಿಶ್ ಮಾಡ್ಕೊಂಡು ಬಂದಿದ್ರಿ. ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್. ಸೊ ನಾನು ಯಾಕೆ ಬರ್ಡೇ ವ್ಲಾಗ್ ಕೂಡ ಮಾಡಿಲ್ಲ ಅಂದರೆ, ನಾರ್ಮಲ್ ಸೆಲೆಬ್ರೇಷನ್ ಅಷ್ಟೇ, ಏನು ಅಷ್ಟೊಂದೆಲ್ಲ ಏನು ಜೋರಾಗಿ ಮಾಡ್ಕೊಂಡಿಲ್ಲ. ನಾರ್ಮಲಾಗಿ ಕೇಕ್ ಕಟ್ಟಿಂಗ್ ಮಾಡಿಕೊಂಡು ಸಿಂಪಲಾಗಿ ಗಿಫ್ಟ್ ತೊಗೊಂಡು ಅಷ್ಟೇ ಮಾಡಿದ್ದು. ಅದಕ್ಕೆ ಏನು ವ್ಲಾಗ್ ಎಲ್ಲ ಮಾಡೋಕ್ಕೋಗಿ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಇದೊಂಥರ ಸ್ಪೆಷಲ್ ವ್ಲಾಗ್. ನಾನು ಫಸ್ಟ್ ಟೈಮ್ ನನ್ನ ಆಫೀಸ್ ಫ್ರೆಂಡ್ಸ್ ಜೊತೆ ಆಫೀಸ್ ಕಡೆಯಿಂದ ಟ್ರಿಪ್ ಹೋಗ್ತಿದ್ದೀನಿ, ಅದಕ್ಕೆ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಅದು 26 ನನ್ನ ಬರ್ಡೇ ಡೇಟ್ಗೆ ಮಾಡ್ತಾಯಿದ್ದೀನಿ. ಅದೊಂದು ಖುಷಿ. ಅಯ್ಯೋ ಬರ್ಡೇ ವ್ಲಾಗ್ ಮಾಡಿಲ್ಲ ಅಂದ್ರೆ ಇದಾದ್ರೂ ಮಾಡ್ತೀನಿ ಅಂತ ಖುಷಿ ಇದೆ. ಅದಕ್ಕೆ ಇವತ್ತೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಆಲ್ರೆಡಿ ರೆಡಿ ಆಗಿದ್ದೀನಿ. ಸೊ ಓಡಬೇಕು, ಬನ್ನಿ ಓಡುವಾಗ ಹೇಗಿರುತ್ತೆ ಅಂತೆಲ್ಲ ತೋರಿಸ್ತೀನಿ. ಬಾಯ್. ಗಾಯ್ಸ್, ಇವಾಗ ಆಲ್ರೆಡಿ ಹೋಗ್ತಾ ಇದ್ದೀನಿ. ಮಳೆ ಬರ್ತಿದೆ ಹನಿಯಾಗಿ, ತುಂಬ ಖುಷಿ ಆಗ್ತಿದೆ, ಫುಲ್ ಎಕ್ಸೈಟ್ಮೆಂಟ್ ಆಗಿದೆ. ನಮ್ಮಮ್ಮನೂ ಇದ್ದಾರೆ ಇವಾಗ ಡ್ರಾಪ್ ಮಾಡೋಕ್ಕೆ. ನಮ್ಮ ಅಕ್ಕ ಗಾಡಿ ತೆಗಿತಿದ್ದಾಳೆ, ಸೊ ಈಚೆ ಬಂದಿದ್ದಾರೆ ಬಿಡೋಕ್ಕೆ. ಎಸ್, ತುಂಬ ಖುಷಿ ಆಗ್ತಿದೆ. ನಿಂಗೆ ಏನು ಅನಿಸ್ತಿದೆ? ತುಂಬಾ ಖುಷಿ ಆಗ್ತಿದೆ ನೀನು ಹೋಗ್ತಿದ್ಯಲ್ಲ ಅಂತ. ಆದರೆ ಒಂಥರ ಬೇಜಾರು, 3 ದಿವಸ ಇರಲ್ವಲ್ಲ ಅಂತ. 3 ದಿವಸ ಇರಲ್ಲ, ಆದರೂ ಅಲ್ಲಿ ಸಕ್ಕತ್ತಾಗಿರುತ್ತೆ ಅಂತ ನನಗೆ ಫುಲ್ ಖುಷಿ ಆಗ್ತಿದೆ. ಮಿಸ್ ಮಾಡ್ಕೊಂಡು ನೀರಿಗೆಲ್ಲ ಇಳಿಯಕ್ಕೆ ಹೋಗ್ಬೇಡ ಆಯಿತು. ನೀರು ಅದು ಇದು. ಸೊ ಗೈಸ್, ಹೋಗ್ತಾ ಇದ್ದೀವಿ. ನಮ್ಮ ಅಕ್ಕ ಬಿಡ್ತಾ ಇದ್ದಾಳೆ, ಹೋಗುವಾಗ ತೋರಿಸ್ತೀನಿ. A few moments later. ಗೈಸ್, ನಾವಿವಾಗ ಹೊರಟಿದ್ದೀವಿ, ಬಸ್ಸಲ್ಲಿ ಕುತ್ಕೊಂಡಿದ್ದೀವಿ. ಇನ್ನು ಬಸ್ ಸ್ಟಾರ್ಟ್ ಆಗಿಲ್ಲ. ಹೋಗೋಕ್ಕೂ ಮುಂಚೆ ನಿಮಗೆಲ್ಲ ತೋರಿಸ್ತೀನಿ ನೋಡಿ, ಎಲ್ಲರೂ ಏನೇನು ಮಾಡ್ತಿದ್ದಾರೆ ಕಿತಾಪತಿ ಅಂತ. ನನ್ನ ಪಕ್ಕ ಯಾರು ಕೂತಿದ್ದಾರೆ ಅಂದರೆ ಹಾಯ್ ಮಾಡಿ. ಹಿಂದೆ ಯಾರೋ ಅದು ಗೈಸ್ ಎಲ್ಲ ಆ ಕಡೆ ಕುತ್ಕೊಂಡಿದ್ದಾರೆ, ನಾನು ಮಾತ್ರ AM. ಸೊ ಗೈಸ್, ಇವಾಗ ಸ್ಟಾಪ್ ಆಗಿದೆ. ಸೊ ಬ್ರೇಕಲ್ಲಿ ಎಲ್ಲರೂ ಟೀ ಕಾಫಿ ಏನೇನು ಬೇಕೋ ಎಲ್ಲ ಕುಡ್ಕೊತ ಇದ್ದಾರೆ. ನಾನೇನು ಕುಡಿತಾ ಇಲ್ಲ, ನಿದ್ದೆ ಹೋಗ್ಬಿಡುತ್ತೆ ಅಂತ. ಹೆವಿ ನಿದ್ದೆ ಗೈಸ್. ಎಲ್ಲಿ ಯಾವ ಊರಂತನೂ ಗೊತ್ತಿಲ್ಲ, ಜಸ್ಟ್ ಹೋಗ್ತಾ ಇದ್ದೀನಿ ಅಷ್ಟೇ. ನಮ್ಮ ದೇಶ ನಾವು ಕೊಟ್ಟಿರೋ ದೇಶ ಇದು. ಬರೀ ಇಂಥದೆಯಾ ನೋಡಿ, ಎಲ್ಲ ತಮಿಳ್ನಾಡು. ಸೊ ಗೈಸ್, ನಾವು ಬೇರೆ ಬಸ್ ಚೇಂಜ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ ಫೈನಲಿ. ಸೊ ಗೈಸ್, ಆಲ್ರೆಡಿ ಬಂದಿದ್ದೀವಿ, ಬಸ್ ಇಳಿದ್ವಿ, ಹೋಗ್ತಾ ಇದ್ದೀವಿ ಮನೆಗೆ. ಇಷ್ಟು ಜನ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವ್ಲಾಗು ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಕಂಟಿನ್ಯೂ ಮಾಡ್ತೀನಿ. ಬಾಯ್, ಟೇಕ್ ಕೇರ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. A few inches later. ಸೊ ಗೈಸ್, ನಾವು ಬೆಳಗ್ಗೆನೇ ಬಂದಿದ್ವಿ, ನಿಮಗೆಲ್ಲ ತೋರಿಸಿದ್ದೆ. ಇವಾಗ ಆ್ಯಕ್ಚುಲಿ ಹೋಗ್ತಾ ಇರೋದು ನಾವು ಮೊದಲು ಸರಿಯಾಗಿ ಮಾತಾಡೋದು ಕಲಿ. ರಿವರ್ಗೆ ಹೋಗ್ತಾ ಇದೀವಿ, ಸ್ವಿಮ್ ಮಾಡೋಣ ಅಂತ ಅಂದ್ಬಿಟ್ಟು. ಬೆಳಗ್ಗೆನೇ ಎಲ್ಲ ಸ್ನಾನ ಎಲ್ಲ ಆಗಿ ರೆಡಿಯೆಲ್ಲ ಆಗಿದ್ವಿ. ಈವ್ನಿಂಗ್ ಹೋಗೋಣ ಅಂತ, ನಿದ್ದೆ ಇರಲಿಲ್ವಲ್ಲ, ಅದಕ್ಕೆ ನೈಟೆಲ್ಲ ಫುಲ್ ನಿದ್ದೆ ಮಾಡಿಬಿಟ್ಟು ಜಸ್ಟ್ ಇವಾಗ ಹೊರಟಿದ್ದೀವಿ ಹೋಗೋಣ ಅಂತ. ಯಾರ್ಯಾರು ಹೋಗ್ತೀವಿ ಅಂತ ಎಲ್ಲ ಅಲ್ಲಿ ತೋರಿಸ್ತೀನಿ.
ನಂಗೆ ತುಂಬ ಫುಲ್ ಖುಷಿ ಆಗ್ತಿದೆ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ ಗಾಯ್ಸ್. A few moments later. ಇವಾಗ ನೀರಲ್ಲಿ ಆಡೋದು ಎಲ್ಲ ತೋರಿಸ್ತೀನಿ. ನೀನು ಆಡ್ತೀಯಾ ಗಗನ್? ನೀನು ಆಡ್ತೀಯ? ನೀನು ಇವನು ಗಗನು ಆಡ್ತಾರಂತೆ, ನಾನು ವಿಡಿಯೋ ಮಾಡ್ತೀನಿ. ಸೊ ಗೈಸ್ ನಾವು ನೀರಲ್ಲೆಲ್ಲ ಆಟ ಆಡಿದ್ವಿ. ಆಡುವಾಗ ವಿಡಿಯೋ ಮಾಡಲಿಲ್ಲ, ಎಲ್ಲರೂ ಒಳಗಡೆ ಹೋಗ್ಬಿಟ್ಟು ಸುಮ್ಮನೆ ಆಟ ಆಡ್ಕೊಳ್ಳೋಕ್ಕೆ ಫುಲ್ಲು ಡ್ರೆಸ್ ಎಲ್ಲ ಒದ್ದೆ ಆಗಿದೆ. ಇವಾಗ ಹೋಗಿ ಮನೆಗೆ ಹೋಗಿ ಮತ್ತೆ ಫ್ರೆಶ್ ಅಪ್ ಆಗಬೇಕು. ಇದು ಏನು ಬೀಚ್ ನೇಮ್, ಸಾರಿ ಬೀಚ್ ಅಂತೀನಿ, ಏನು ನದಿ ನೇಮ್ ಅಂತ ಇವರೇ ಹೇಳ್ತಾರೆ. ಏನು ನೇಮ್? ಚಯ್ಯರ್ ರಿವರ್ ಅಂತ. ಚಯ್ಯರ್ ಹೇಳೋ. ಇವನು ಫಸ್ಟ್ ಅಲ್ಲಿ ಫುಲ್ಲು ಭಯ ಬಿದ್ದ, ಇಳಿಸಿದ್ಮೇಲೆ ಫುಲ್ಲು ಜೋಶಕ್ಕೆ ಬಂದ ಅಣ್ಣ. ಆಯ್ತಾ ಮಕ್ಕ ತೋರ್ಸ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹಾಗೆ ಬಿಡೋದ್ಸಲಿ ಸೊ ಗೈಸ್ ನಾವು ಇಷ್ಟು ಜನ ಬಂದಿದ್ವಿ. ಸಬ್ಸ್ಕ್ರೈಬ್ ಮಾಡಿ, ಇವ್ರಿಗೆ ಲೈಕ್ ಕೊಡಿ. ಇವರು ಭರತ್ ಅಂತ ಹೇಳಿ, ನಿಮ್ಗೆ ಹೆಂಗೆ ಅನಿಸ್ತು ಅಂತ? ನನಗೆ ಚೆನ್ನಾಗಿ ಅನಿಸ್ತು. 6.5 hours later. ಸೊ ಗೈಸ್ ಇವಾಗ ನಾವೆಲ್ಲ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀವಿ ಕಾಂಚೀಪುರಂಗೆ. ಸೊ ಅಲ್ಲಿ ಟೆಂಪಲ್ ಎಲ್ಲ ನೋಡಿಕೊಂಡು ಬರ್ತೀವಿ. ಈ ಅಲ್ಲೆಲ್ಲ ಹೇಗಿದೆ ಅಂತೆಲ್ಲ ತೋರಿಸ್ತೀನಿ. ಸೊ ಗೈಸ್ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡಿ. ಬಾಯ್. ಹೇಗೆ ಕಾಣಿಸ್ತಿದೆ ನೋಡಿ, ತುಂಬ ಚೆನ್ನಾಗಿದೆ. ಎಲ್ಲರೂ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಗೈಸ್ ಫೈನಲಿ ಒಳಗಡೆ ಹೋಗ್ತಾ ಇದ್ದೀವಿ. ತುಂಬ ಖುಷಿ ಆಗ್ತಿದೆ. ಹೇಗಿರುತ್ತೆ ಅಂತ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ತೋರಿಸ್ತೀನಿ, ಓಕೆನಾ? ಗಾಯ್ಸ್ ಫ್ರೈಡೇ ಆಗಿರೋದ್ರಿಂದ ತುಂಬ ಜನ ಬಂದಿದ್ದರು, ತುಂಬ ರಶ್ ಇತ್ತು. ಅದರಲ್ಲೂ ಕೂಡ ದರ್ಶನ ಮಾಡಲೇಬೇಕಂತ ಹೆಂಗೋ ಮಾಡಿ ಒಳಗಡೆ ಹೊರಟ್ವಿ. ಹೆವಿ ಜನ ಬಂದಿದ್ದರು. ನಮಗಂತೂ ದರ್ಶನ ಮಾಡ್ತೀವ ಅನಿಸ್ಬಿಟ್ಟಿತ್ತು. ನಿಂತ್ಕೊಳ್ಳೋಕೆ ಕೂಡ ಆಗ್ತಿರಲಿಲ್ಲ, ಅಷ್ಟು ಜನ, ಒಂಚೂರು ಸ್ಪೇಸೇ ಇರ್ತಿರ್ಲಿಲ್ಲ. ಗಾಯ್ಸ್ ಫೈನಲಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಕಾಂಚೀಪುರಂ ಬಂದಿದ್ದೀವಿ. ಅಂದರೆ ಸ್ಯಾರಿ ತೊಗೊಳ್ಳೇಬೇಕಲ್ವಾ, ಸೊ ಅದಕ್ಕೆ ನಾವು ನಮ್ಮ ಮ್ಯಾಮ್ ಎಲ್ಲ ಸ್ಯಾರಿ ತೊಗೊಳಕ್ಕೆ ಬಂದ್ವಿ. ಸೊ ತುಂಬ ಚೆನ್ನಾಗಿತ್ತು ಸ್ಯಾರೀಸ್ ಎಲ್ಲ. ಅದಕ್ಕೆ ನಾನು ಅಮ್ಮಗೆ 2 ತೊಗೊಂಡೆ, ನಮ್ಮ ಮ್ಯಾಮು ತೊಗೊಂಡ್ರು, ನಮ್ಮ ಅಲ್ಲಿ ಕೊಲೀಗ್ಸ್ ಎಲ್ಲ ಸ್ವಲ್ಪ ಜನ ತೊಗೊಂಡ್ರು. ಸೊ ತೊಗೊಂಡು ಪರ್ಚೇಸ್ ಮಾಡಿಕೊಂಡು ಮನೆಗೆ ಹೋಗೋಷ್ಟರಲ್ಲಿ ನೈಟ್ ಆಯಿತು ಗೈಸ್. ತುಂಬ ಲೇಟ್ ಆಗಿಬಿಟ್ಟಿತ್ತು ಹೋಗೋಷ್ಟರಲ್ಲಿ. Day 2. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಗುಡ್ ಮಾರ್ನಿಂಗ್. ಇವಾಗ ಆ್ಯಕ್ಚುಲಿ ಟೈಮ್ 6 o'clock. 6 ಆಗಿದೆ. ನಾವು ಇವಾಗೆಲ್ಲರೂ ಚೆನ್ನೈಗೆ ಹೋಗ್ತಾ ಇದ್ದೀವಿ. ಟೈಮ್ ತೋರಿಸ್ತಿದ್ದಾನೆ. ಇವಾಗ ಚೆನ್ನೈಗೆ ಹೋಗ್ತಾ ಇದ್ದೀವಿ ನಾವು ಇಷ್ಟು ಜನ. ಸೊ ಅಲ್ಲೋದ್ಮೇಲೆ ಸಿಗ್ತೀವಿ. ಸೊ ಗೈಸ್ ಹೋಗ್ತಾ ಇದ್ದೀವಿ, ನಾವು ಬಂದ್ವಿ, ಆಲ್ರೆಡಿ ರೀಚ್ ಆಗಿದ್ದೀವಿ. ಅಲ್ಲಿ ಕಾಣಿಸ್ತಿದೆ ನಿಮಗೆ ಬೋರ್ಡು. ಸೊ ಎಸ್, ಖುಷಿ ಆಗ್ತಿದೆ ನನಗೆ. ಹಾಯ್ ಮಾಡಿ. ಎಲ್ಲರಿಗೂ ತುಂಬ ಖುಷಿ ಆಗ್ತಿದೆ. ಇಲ್ಲಿ ಟ್ರೈನ್ ಮೂವ್ ಆಗ್ತಾ ಇದೆ, ಲೈಟಾಗಿ ನಿಧಾನಕ್ಕೆ ಸ್ಲೋ ಆಗ್ತಾ ಇದೆ. ಸೊ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಅಲ್ಲಿ ಇವಾಗ ನಾವು ಹೋಗ್ತಾ ಇರೋದು ಬೀಚ್ಗಾಗಿ ಇರೋದ್ರಿಂದ ಅಲ್ಲಿ ಗೈಸ್ ನೋಡಿ ಗೈಸ್, ಇವಾಗ ಬೀಚ್ಗೆ ಹೋಗೋದ್ರಿಂದ ನಾನು ಡ್ರೆಸ್ ಎಲ್ಲ ತೊಗೊಂಡಿದ್ದೀನಲ್ಲ, ಸೊ ಅವಾಗಿಂದ ಇವ್ರು ಹಾಕ್ಕೊಂಡಿದ್ರು ಬ್ಯಾಗ್. ಇವಾಗ ಯಶವಂತ್ ಹಾಕ್ಕೊಂಡಿದ್ದಾನೆ. ನನಗೆ ಈ ಥರ ಹಿಂಸೆ ಕೊಟ್ಟರೆ ಯಾರು ಸಹ ಬದುಕ್ತಾರೆ? ನಾನು ಹಿಂಸೆ ಕೊಟ್ಟಿಲ್ಲ, ಹಾಕ್ಕೊಂತೀಯ ಇಲ್ವಾ ಅಂತ ಕೇಳಿದೆ, ಹಾಕ್ಕೊಂಡ್ರು ಗಾಯ್ಸ್ ಅಷ್ಟೇ. ಸೊ ಗೈಸ್ ಫೈನಲಿ ಬಂದಿದ್ದೀವಿ. ಇವಾಗೆಲ್ಲ ಮೆರಿನಾ ಬೀಚಲ್ಲೇ ಇದ್ದೀವಿ. ಸೊ ಇನ್ನು ಟಿಫನ್ ಮಾಡಿಲ್ಲ, ಸೊ ಟಿಫನ್ ತಿನ್ಕೊಂಡು ಒಳಗಡೆ ಆಟ ಆಡೋಕ್ಕೆ ಹೋಗಬೇಕು. ಫಸ್ಟು ಟಿಫನ್ ಮಾಡಿಬಿಡೋಣ, ಹೊಟ್ಟೆ ಹಸಿತಿದೆ. ಬೆಳಗ್ಗೆ ಬೇಗ ಬೇರೆ ಎದ್ದಿದ್ದು, ಸೊ ಹೊಟ್ಟೆ ಹಸಿತಿದೆ. ಆಲ್ರೆಡಿ 9:30 ಆಗಿದೆ. ಸೊ ಟಿಫನ್ ಎಲ್ಲ ತಿನ್ಕೊಂಡು ಆಮೇಲೆ ಒಳಗಡೆ ಹೋಗಿ ಆಟ ಆಡೋಣ ಬನ್ನಿ. ತುಂಬ ಚೆನ್ನಾಗಿದ್ದಾರೆ ಗೈಸ್, ಇವತ್ತು ಸಟರ್ಡೆ ಅಲ್ವಾ, ಸೊ ತುಂಬ ಚೆನ್ನಾಗಿದ್ದಾರೆ.
ಗೈಸ್ ಇವಾಗ ನಾವು ಬೀಚೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ. ವಿಡಿಯೋ ಎಲ್ಲ ನೋಡಿ ಹಾಕಿದ್ದೀನಿ. ಗಾಯ್ಸ್ ಹೆವಿ ಬಿಸಿಲು ಗಾಯ್ಸ್, ನಾನು ಇಷ್ಟಿದೆ ಬಿಸಿಲು ಅಂತಲೇ ಅಂದ್ಕೊಂಡಿರಲಿಲ್ಲ. ಅವತ್ತು ಬಂದಿದ್ದ ದಿನ ನೋಡಿದ್ರೆ ಮಳೆ ಬರ್ತಿತ್ತು, ಇವತ್ತು ನೋಡಿದ್ರೆ ಸಿಕ್ಕಾಪಟ್ಟೆ ಬಿಸಿಲಿದೆ. ನೀರಲ್ಲೂ ಆಡುವಾಗಲೂ ಅಷ್ಟೇ ಯಪ್ಪ ಉಪ್ಪುಪ್ಪು ಬಾಯಿಗೆಲ್ಲ ಹೋಗ್ತಿತ್ತು, ಕಣ್ಣಿಗೆ ಹೋದರೆ ಕಣ್ಣೆಲ್ಲ ಬಿಡೋಕ್ಕೆ ಆಗ್ತಾಯಿಲ್ಲ, ಉರಿತಿತ್ತು, ಆ ಥರ ಆಗ್ತಿತ್ತು. ಸೊ ಇವಾಗ ಇಲ್ಲಿ ಬಂದಿದ್ದೀವಿ, ಎಲ್ಲ ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊತಿದ್ದಾರೆ. ಎಸ್, ಏನು ಪ್ಲೇಸ್ ನೇಮ್ ಅಂತ ಕೇಳೋಣ. ವಿಕ್ಕಿ ಬ್ರೋ, ನೇಮ್ CM ತಮಿಳ್ನಾಡು CM ಸಮಾಧಿ. ತಮಿಳ್ನಾಡು CM ಸಮಾಧಿ ಅಂತ. ಮತ್ತು ಇನ್ಯಾರು ದರ್ಶನ, ಜಯಲಲಿತಾ ಅವ್ರದ್ದು ಸಮಾಧಿ ಇದೆ ಇದು ಇಲ್ಲಿ. ಸೊ ಇಷ್ಟ ನೋಡ್ಕೊಂಡು ಹೋಗ್ತೀವಿ ಗೈಸ್. ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ, ನೋಡ್ತಾ ಇದ್ದೀಯೇ. ಹಾಯ್ ಗಾಯ್ಸ್, ಮತ್ತು ನಾವು ಎಲ್ಲರೂ ಮೆರಿನಾ ಬೀಚ್ ಎಲ್ಲ ಮುಗಿಸ್ಕೊಂಡು ಚೆನ್ನೈಯಿಂದ ಕೋವೆಲಂ ಅನ್ನೋ ಊರಿಗೆ ಬಂದಿದ್ದೀವಿ. ಸೊ ಇಲ್ಲಿ ನಾವು ಇನ್ನೊಂದು ಬಸ್ ಹತ್ತಬೇಕು ಮಹಾಬಲಿಪುರಂ ಹೋಗೋಕ್ಕೆ. ಸೊ ನಾವೆಲ್ಲ ಬಸ್ಸಿಗೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ಇಷ್ಟು ಜನ. ಮ್ಯಾಮ್ ಇವಾಗ ನಮ್ಮ ಇನ್ನೊಬ್ಬ ನಿಂತ್ಕೊಂಡಿದ್ದಾರೆ, ಗೋಪಾಲ. ಇವ್ರ ಹೆಸರು ಗೋಪಾಲ್. ಸೊ ಗೈಸ್ ಇಲ್ಲಿ ಇದ್ದೀವಿ. ಇನ್ನು ಆಟೋಗಳು ಬರ್ತಿದೆ, ಈ ಸೈಡಿಂದ ಬಸ್ ಬರ್ತಾನೆ ಇದೆ, ಆ ಕಡೆಯಿಂದ ಬರಬೇಕು ಬಸ್ಸು. ಸೊ ಅದಕ್ಕೆ ಕಾಯ್ತಾ ಇದ್ದೀವಿ. ಅಲ್ಲೋದ್ಮೇಲೆ ಹೇಗಿರುತ್ತೆ ಅಂತೆಲ್ಲ ತೋರಿಸ್ತೀವಿ. ಮಾವಿನಕಾಯಿ ಮಾಡ್ತಿದ್ದಾರೆ ಗಾಯ್ಸ್. ನಂಗೆ ತುಂಬ ಇಷ್ಟ ಮಾವಿನಕಾಯಿ ಅಂತ 2 ಸತಿ ತೊಗೊಂಡು ಆದರೂ ಇನ್ನೂ ತಿನ್ಬೇಕಂತ ಅನಿಸಿದೆ. ನಿಮಗೆ? ನೋಡಿ ಈ ಥರ ಆಡ್ತಿದ್ದಾರೆ, ಆಫೀಸ್ಗೆ ಹೋಗೋರ ಥರ ಇದ್ದಾರೆ ಇವರೆಲ್ಲ, ಕಾಲೇಜ್ ಮಕ್ಳು ಥರ ಆಡ್ತಿದ್ದಾರೆ. ಅಷ್ಟೇ ಗೈಸ್. ಸೊ ಗಾಯ್ಸ್ ಬಸ್ ಸ್ಟಾಪಲ್ಲಿ ಎಷ್ಟು ವೆಯ್ಟ್ ಮಾಡಿದ್ರು ಒಂದು ಬಸ್ಸು ಬರಲಿಲ್ಲ. ಸೊ ಅದಕ್ಕಾಗಿ ನಾವು ಇವಾಗ ಕ್ಯಾಬ್ ಬುಕ್ ಮಾಡಿಕೊಂಡೇ ಹೋಗ್ತಾ ಇದ್ದೀವಿ ಮಹಾಬಲಿಪುರಂಗೆ. ಹೋದ್ಮೇಲೆ ಎಲ್ಲ ಹೇಗಿದೆ ಅಂತೆಲ್ಲ ತೋರಿಸ್ತೀನಿ ಗೈಸ್, ಪ್ಲೀಸ್ ವೆಯ್ಟ್ ಆ್ಯಂಡ್ ವಾಚ್. ಗಾಯ್ಸ್ ಮಹಾಬಲಿಪುರಂ ವಿಶ್ವ ಪರಂಪರೆಯ ತಾಣ ಆಗಿರೋದ್ರಿಂದ ಇದು 7 ಮತ್ತು 8ನೇ ಶತಮಾನದಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದು ಯಾರು ಅಂದರೆ ಪಲ್ಲವರು. ಮುಖ್ಯವಾಗಿ ಏನಂದರೆ ಶಿವನನ್ನು ಸ್ತುತಿಸುವ ಶಿಲ್ಪಗಳನ್ನು ಒಳಗೊಂಡ ಇಲ್ಲಿನ ದೇವಾಲಯಗಳು, ಮಂಟಪಗಳು ಮತ್ತು ರಥಗಳಿಗೆ ಮಹಾಬಲಿಪುರಂ ಎಂಬ ಹೆಸರಾಗಿದೆ. ಗಾಯ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಲ್ಲಲ್ಲಿ ಮಾಡಿರೋದು. ಇದು ಗಣೇಶ, ಮಣ್ಣಿನ ಗಣೇಶ ನೋಡಿದ್ದೀರಾ, ಕಲ್ಲಿನ ಗಣೇಶ ಚಿಕ್ಕದು ನೋಡಿರ್ತೀರಾ. ಇದು ನೋಡಿ ಎಷ್ಟು ದೊಡ್ಡದು, ಸಕ್ಕದಾಗಿದೆ. ಮಹಾಬಲಿಪುರಂ ವಿಗ್ರಹ, ದೊಡ್ಡ ದೊಡ್ಡ ವಿಗ್ರಹ ಮಾಡಿ ಇಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಚೆನ್ನಾಗಿ ಗೈಸ್, ಏನು ಬ್ಲಾಗ್ ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ. ಕಾಣಿಸ್ತಿದೆ ನಮಗೆ. ಹ್ಞೂ ಬೀಚೇ ಇದು, ಅದು ಬೀಚ್. ನಿಮಗೆ ಕಾಣಿಸಲ್ಲ, ನನಗೆ ಕಾಣಿಸಲ್ಲ. ಅಲ್ಲಿ ಇಷ್ಟು ರೌಂಡ್ ಫುಲ್ ಸರೌಂಡಿಂಗ್ ಫುಲ್ಲು 2000 ಇಯರ್ಸ್ ಬ್ಯಾಕ್ ಟೆಂಪಲ್ ಗೈಸ್. ಇದು ತುಂಬ ದೊಡ್ಡದು, ಏನು ಆಲ್ಟ್ರೇಷನ್ ಎಲ್ಲ ಮಾಡಿಲ್ಲ, ಹಂಗೆ ಇದೆ. ತುಂಬ ಚೆನ್ನಾಗಿದೆ. ಇಲ್ಲಿ ಬಂದಿದ್ದು ತುಂಬ ಖುಷಿ ಆಗ್ತಿದೆ, ಪ್ರೌಡ್ ಫೀಲ್ ಇದೆ. ಮತ್ತು ಇಲ್ಲಿ ಇವ್ರನ್ನ ನನ್ನ ಫ್ರೆಂಡ್ಸ್ನೆಲ್ಲ ಕೇಳೋಣ. ನೋಡಿ ಸನ್ಸೆಟ್ ವ್ಯೂಸ್ ಹೆಂಗಿದೆ, ಸಕ್ಕದಾಗಿದೆ. ಒಳ್ಳೆ ಟೈಮ್ ಇದು ಎಂಜಾಯ್ ಮಾಡೋಕ್ಕೆ, ಸಕ್ಕದಾಗಿ ಬಂದಿದೆ. ಮತ್ತು ಇವ್ರಿಗೆಲ್ಲ ಕೇಳೋಣ ಹೇಗಿದೆ ಆಫೀಸ್ ಟ್ರಿಪ್ ಅಂತ ಅಂದ್ಬಿಟ್ಟು. ಮತ್ತೆ ಕೇಳುವ, ಹೇಗಿತ್ತು ಇವತ್ತು ಡೇ? ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ ಅಂತ ಹೇಳ್ತಿದ್ದಾರೆ ಗೈಸ್. ಅಲ್ಲೇ ನೋಡಿ ಎಷ್ಟು ಫೋರ್ಸಾಗಿ ಬರ್ತಾ ಇದೆ ವೇವ್ಸ್, ಮಾತ್ರ ಅಲ್ಟಿಮೇಟ್ ಅಂದ್ಕೊಳ್ಳಿ. ಆ ಸೌಂಡೇ ಚಂದ ಅಲ್ವಾ ಗೈಸ್? ನಿಜ ಒಪ್ಕೊಳ್ಳಿ ನೀವೇ, ಎಷ್ಟು ಚೆನ್ನಾಗಿರುತ್ತೆ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಕ್ಯಾಮ್ರಾಮ್ಯಾನ್ ಯಶ್ವಂತ್ ಜೊತೆ ಲಕ್ಷ್ಮೀ ನೆತ್ತಿ ಎಲ್ಲಿದ್ದೀವಿ ಅಂತ ತೋರಿಸಿದ. ಎಲ್ಲ ಕಡೆ ಬಸವಣ್ಣ ಇಟ್ಟಿದ್ದಾರೆ ಗೈಸ್, ಕೆತ್ತಿರೋದು.
ಇದೇನಿದೆ ನೋಡ್ಬೇಡೋಣ ಫಸ್ಟ್. ಓ ಇದು ಕಲ್ಯಾಣಿ. ನೀರಿದೆ ಸ್ಲಿಪ್ಪರ್ ಹಾಕ್ಕೊಂಡು ಹೋಗ್ಬೋದಾ ಹೋಗಿಲ್ವಾ ಹೋಗ್ಬಾರ್ದಂತ ಗೊತ್ತಿಲ್ಲ. ಸೊ ಇಲ್ಲಿ ಇದೆ ಬಸವಣ್ಣ ಇದೆ. ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್ ಅವಾಗಿನ ದೇವಸ್ಥಾನಗಳು. ಸೊ ಗೈಸ್ ಇವಾಗ ಎಲ್ಲ ಹತ್ರದಿಂದನೇ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಬೀಚ್ ಹತ್ರ ಹೋಗ್ಬೇಕು, ಇನ್ನು ಬೀಚ್ ಹತ್ರ ಬೇರೆ ಹೋಗಿಲ್ಲ. ಅಲ್ಲಿ ಹೋಗ್ಬೇಕು. ತುಂಬ ಸುಸ್ತಾಗ್ಬಿಟ್ಟಿದ್ದೀನಿ, ಟಯರ್ಡ್ ಆಗಿದೆ. ಎಲ್ಲ ಹೋಗಿ ಮಾಡಿಕೊಂಡು ಇನ್ನೂ ಏನೇನು ಆಗುತ್ತೆ ನನ್ನ ಕೈಯಲ್ಲಿ ತೋರಿಸಿ. ಇನ್ನೂ ನಾಳೆನೂ ಇರ್ತೀವಿ ನಾವು ಇಲ್ಲೇ, ಕಾಂಚೀಪುರಂಗೆ ಹೋಗ್ತೀವಿ. ಇವಾಗ ಡೈರೆಕ್ಟ್ ಕಾಂಚೀಪುರಂ ಬಸ್ ಹತ್ಕೊಂಡು ಹೋಗಬೇಕು. ಸೊ ಗೈಸ್ ಏನು ಗೊತ್ತಾ, ನಿಮ್ಗೇನಾದರೂ ಒಂದೊಂದು ಯಾವಾಗ ರೀಚ್ ಆದ್ವಿ, ಯಾವಾಗ ಮತ್ತೆ ಮನೆಗೆ ಹೋದ್ವಿ ರಿಟನ್ನು, ಅದೆಲ್ಲ ಹೇಳೋಕ್ಕಾಗಲ್ಲ. ಹೇಳೋಕ್ಕಾಗಲ್ಲ ಅಂದರೆ ಫುಲ್ ಟಯರ್ಡ್ ಆಗಿರ್ತೀನಿ, ಮರ್ತೋಗ್ಬಿಟ್ಟಿರ್ತೀನಿ. ಅದಕ್ಕೆ ನಾನು ಹೇಳಿರಲ್ಲ. ಸೊ ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಡೇ 1 ಡೇ 2 ಅಂತ ನೀಟಾಗಿರುತ್ತೆ. ಸೊ ನೀವೆಲ್ಲ ನೋಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ, ನಿಮ್ಗೆ ಯಾವ ಪ್ಲೇಸಸ್ ಇಷ್ಟ ಆಯ್ತು ಅಂತೆಲ್ಲ ಕಮೆಂಟ್ ಮಾಡಿ, ಓಕೆನಾ? ಸೊ ಗೈಸ್ ಅಲ್ಲೆಲ್ಲ ಮುಗಿಸ್ಕೊಂಡು ಬಂದರೆ ಈ ಥರ ಕಾಣಿಸ್ತಿರುತ್ತೆ. ತುಂಬ ಚೆನ್ನಾಗಿದೆ ಸೌಂಡು. ವಾವ್ ಬ್ಯೂಟಿ, ಸಕ್ಕತ್ತಾಗಿದೆ, ದೊಡ್ಡದು. ಯಮ್ಮಿ ಫುಲ್ಲು ಹೋಟೆಲ್ಸ್ ಎಲ್ಲ ಇದೆ ಮತ್ತು ಗೇಮ್ಸ್ ಇದೆ ಗೈಸ್. ಗನ್ನಲ್ಲಿ ಶೂಟ್ ಮಾಡೋದು, ಬಲೂನ್ನ, ಮತ್ತು ರಿಂಗ್ ಹಾಕೋದು ಇದೆಲ್ಲ ಇದೆ. ರಿಂಗ್ ಹಾಕಿದ್ರೆ ಗಿಫ್ಟ್ ಏನು ಸಿಗೋದು ಗೊತ್ತಿಲ್ಲ, ಒಟ್ಟು ಅದೆಲ್ಲ ಇದೆ. ತುಂಬ ರಶ್ ಇದೆ ಗೈಸ್. ಕುದುರೆ ನೋಡಿ, ಕುದುರೆ ಶೋ ಮುಟ್ಲಾ ಗೈಸ್. Day 3. ಗೈಸ್ ತಮಿಳ್ನಾಡು ಕಾಂಚೀಪುರಂல என் ஃப்ரெண்ட்ஸ் இவ தானே. ஆமாம். ஹாய் ஹாய் ஹாய். இது கீர்த்தி, ದಿವಾಶ್ನಿ. ಸೊ ಗಾಯ್ಸ್ ಇದಾಗಿತ್ತು ನನ್ನ 3 ದಿನದ ಆಫೀಸ್ ಟ್ರಿಪ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್, ಬಾಯ್.